ನಮಸ್ಕಾರ. ಬಲರಾಮನ ದಿನಗಳು ಎಷ್ಟು ಆ ಟೈಟಲ್ಗೆ ಏನು ಆ್ಯಪ್ಟ್ ಆಗುತ್ತೋ ಅದೇ ರೀತಿ ಮೂವಿ ಇದೆ. ಚೈತನ್ಯ ಅವ್ರ ಡೈರೆಕ್ಷನ್ ಆಯಿತು, ವಿನೋದ್ ಪ್ರಭಾಕರ್ ಸರ್ ಆ್ಯಕ್ಟಿಂಗ್ ಆಯಿತು, ತುಂಬ ರಿಯಲಿಸ್ಟಿಕ್ ಆಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಬಿಗ್ ಬಾಸಲ್ಲಿ ವಿನಯ್ ಯಾವತ್ತೂ ನಾನು ವಿಲನ್ ಅಂತ ಹೇಳ್ತಾನೆ ಇದ್ದರು. ಅದೇ ರೀತಿ ಈ ಮೂವಿಲಿ ಒಂದು ತಮಿಳ್ ಸ್ಲ್ಯಾಂಗಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ವಿನಯ್ ಅವರು. ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಎಲ್ಲರೂ ಥಿಯೇಟ್ರಿಗೆ ಬನ್ನಿ ಅಂತ ನಾವು ಹೇಳ್ತೀವಿ, ಬಟ್ ಈ ಥರ ಮೂವಿ ನಿಜವಾಗ್ಲೂ ಗೆಲ್ಲಬೇಕು. ಯಾಕಂದರೆ ಅಷ್ಟು ಅಚ್ಚುಕಟ್ಟಾಗಿ, ಅಷ್ಟು ಒಳ್ಳೆ ಸ್ಕ್ರೀನ್ ಪ್ಲೇ, ರಿಯಲಿಸ್ಟಿಕ್ ಆಗಿ ಮೂಡ್ ಬಂದಿದೆ. ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದೆ ಮೂವಿ. ಸೊ ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ ಅಂತ ಹೇಳ್ತೀನಿ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಬಲರಾಮನ ದಿನಗಳು ತುಂಬ ನ್ಯಾಚುರಲ್ ಆಗಿ, ತುಂಬ ರಿಯಲಿಸ್ಟಿಕ್ ಆಗಿ ಮಾಡಿರುವಂಥ ಸಿನಿಮಾ. KM ಚೈತನ್ಯ ಸರ್ ಆ ದಿನಗಳು ಆದಮೇಲೆ ಆ ದಿನಗಳು ಕೂಡ ತುಂಬ ರಿಯಲಿಸ್ಟಿಕ್ ಆಗಿ ಬಂದಿತ್ತು. ಈಗ ಅದೇ ರೀತಿ ಬಲರಾಮನ ದಿನಗಳು ಕೂಡ ತುಂಬ ನ್ಯಾಚುರಲ್ ಆಗಿ ಬಂದಿದೆ. ಸಚ್ ಅ ಫಂಟ್ಯಾಸ್ಟಿಕ್ ಡಿರೆಕ್ಷನ್ ಆ್ಯಂಡ್ ನರೇಷನ್ ಅಂತಲೇ ಹೇಳ್ಬೋದು. ಹಾಗೆ ವಿನೋದ್ ಪ್ರಭಾಕರ್ ಸರ್ ಆ್ಯಸ್ ಯೂಶುವಲ್ ವಾಟ್ ಅ ಪರ್ಫಾರ್ಮರ್. ಆ್ಯಂಡ್ ಹಾಗೆ ಎಲ್ಲರೂ ಹೇಳ್ತೀವಿ ಈಸ್ ಅನ್ ವರ್ಸಟೈಲ್ ಆ್ಯಕ್ಟರ್ ಅಂತ. ಅಷ್ಟು ಚೆನ್ನಾಗಿ ಅವರು ಪಾತ್ರನ ನಿಭಾಯಿಸಿದ್ದಾರೆ ಆ್ಯಂಡ್ ತುಂಬ ನ್ಯಾಚುರಲ್ ಆಗಿದೆ. ಅವರ ಪರ್ಫಾರ್ಮೆನ್ಸ್ನ ನಾವು ಥಿಯೇಟರಲ್ಲೇ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅಷ್ಟು ಅದ್ಭುತವಾದ ಕಲಾವಿದ, ಅಷ್ಟು ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಅವರಷ್ಟೇ ಅಲ್ಲ, ಸಿನಿಮಾದಲ್ಲಿ ತುಂಬ ಜನ ಸ್ನೇಹಿತರಿದ್ದಾರೆ, ಎಲ್ಲರೂ ಸಕ್ಕತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ವಿನಯ್ ಅವ್ರದ್ದು ಆ್ಯಕ್ಟಿಂಗ್ ಕೂಡ, ಆ್ಯಂಡ್ ಅವರು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಅವರ ಪಾತ್ರ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಹಾಗೆ ನನ್ನ ಸ್ನೇಹಿತೆ ವಂದಿತಾ ಅವರು ಸಾಂಗ್ ಕೂಡ ತುಂಬ ಚೆನ್ನಾಗಿದೆ. ಶಿ ಲುಕ್ಸ್ ಅಮೇಝಿಂಗ್. ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿರೋದು ನನ್ನ ಫ್ರೆಂಡ್ ಲೇಖಾ, ಹಾಗೆ ಅವ್ರ ಹಸ್ಬೆಂಡ್ ಶ್ರೇಯಾಸ್ ಅವರು. ಅವ್ರಿಗೆ ಒಳ್ಳೆಯದಾಗಲಿ. ಸಿನಿಮಾ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಆ್ಯಂಡ್ ಅವರ ಒಂದು ಪ್ರೊಡಕ್ಷನ್ ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ಬರಲಿ, ಎಲ್ರಿಗೂ ಅವಕಾಶ ಕೊಡಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಬಲರಾಮನ ದಿನಗಳು ನೀವು ಸಿನಿಮಾನ ಥಿಯೇಟರಲ್ಲೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಅಷ್ಟು ಅದ್ಭುತವಾದ ಕತೆ. ಸಿನಿಮಾ ನೋಡ್ಬೇಕಾದ್ರೆ ನನಗನ್ಸಿದ್ದು ಸಿನಿಮಾ ನೋಡ್ತಿದ್ದೀನಿ ಅಂತ ಅನಿಸ್ತಾ ಇರಲಿಲ್ಲ. ಲಿಟ್ರಲಿ ಫೀಲ್ ಮಾಡ್ತಾ ಇದ್ದೆ ನಾನು. ಎಲ್ಲರೂ ನಮ್ಮ ಕಣ್ಮುಂದೆ ನಡೀತಾ ಇದೆಯೋ ಅನ್ನೋಷ್ಟು ನ್ಯಾಚುರಲ್ ಆಗಿ ಎಲ್ಲರೂ ಪರ್ಫಾರ್ಮ್ ಮಾಡಿದ್ದಾರೆ. ಹಾಗೆ ಸಿನಿಮಾದಲ್ಲಿ ಒಂದು ಮೆಸೇಜ್ ಇದೆ. ನಮ್ಮನ್ನು ನೋಡಿ ಉರ್ಕೊಳ್ಳೋದಿರ್ಬೋದು, ಅಥವಾ ಬೆನ್ನಿಗೆ ಚೂರಿ ಹಾಕೋದಿರ್ಬೋದು, ನಮಗೆ ಮೋಸ ಮಾಡೋದಿರ್ಬೋದು, ಅವರೆಲ್ಲರೂ ನಮ್ಮವರೇ ಆಗಿರ್ತಾರೆ. ಹಾಗೆ ನಮ್ಮ ಹತ್ರ ಯಾವತ್ತೋ ಒಂದಿನ ಹೆಲ್ಪ್ ಮಾಡಿಸ್ಕೊಂಡವರೇ ಆಗಿರ್ತಾರೆ ಅನ್ನೋ ಒಂದು ಬ್ಯೂಟಿಫುಲ್ ಮೆಸೇಜ್ನ ಕೊಟ್ಟಿದ್ದಾರೆ. ಅದೇನು ಅಂತ ನೀವು ಸಿನಿಮಾದಲ್ಲಿ ಬಂದು ನೋಡಬೇಕು. ಒಟ್ಟಾರೆ ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಆ್ಯಂಡ್ ಪರ್ಫಾರ್ಮರ್ಸ್ ಯಾರ್ಯಾರಿದ್ದಾರೆ ಎಲ್ರಿಗೂ ಒಳ್ಳೆಯದಾಗಲಿ. ಬನ್ನಿ, ಸಿನಿಮಾನ ಥಿಯೇಟರಲ್ಲೇ ನೋಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಆ ದಿನಗಳು ಸಿನಿಮಾ ನಾನು ಮೊದಲ ದಿನವೇ ನೋಡಿದ್ದೆ. ಅದು ಭಾಳ ಇಂಪ್ಯಾಕ್ಟ್ ಮಾಡಿದಂಥ ಸಿನಿಮಾ. 80-90ರ ದಶಕವನ್ನು ಭಾಳ ಅದ್ಭುತವಾಗಿ ಪೋರ್ಟ್ರೇಟ್ ಮಾಡಿದರು. ಈ ಸಿನಿಮಾ ಕೂಡ ಅದೇ ಕುತೂಹಲದಲ್ಲಿ, ಬಲರಾಮನ ದಿನಗಳು ಕೂಡ ಅದೇ ಕುತೂಹಲದಲ್ಲಿ ಬಂದೆ. ನನಗೆ ಭಾಳ ಆ ದಿನಗಳನ್ನು ನೆನಪಿಸ್ತೆ. ಯಾಕೆಂದರೆ 90ಸಲ್ಲಿ ನಾವೆಲ್ಲ ಶಾಲೆಯಿಂದ ಆಗಷ್ಟೇ ಕಾಲೇಜಿಗೆ ಬರ್ತಾಯಿದ್ದಂಥ ದಿನಗಳು. ಬಲರಾಮನ ಆ ಕಥೆಯಲ್ಲಿ ಬರುವಂಥ ಅನೇಕ ಪಾತ್ರಗಳು ಅಥವಾ ಆ ಸನ್ನಿವೇಶದಲ್ಲಿ ಇದ್ದಂಥವ್ರು, ನೋಡಿದ್ದವರು, ಆ ರೀತಿ ಸಾಕ್ಷಿ ಪ್ರಜ್ಞೆಯಾಗಿ ಇದ್ದಂಥವ್ರು. ಬನ್ನಿ. ಹಾಗಾಗಿ ಭಾಳ ಚೆನ್ನಾಗಿದೆ. ಒಂದು ಒಳ್ಳೆ ಎಮೋಷನ್ ಕೂಡ ಇರುವಂಥ ಸಿನಿಮಾ. ಪಾತ್ರಗಳು, ಎಲ್ಲ ಪಾತ್ರಗಳನ್ನು, ಬೇರೆ ಬೇರೆ ಸಣ್ಣ ಪಾತ್ರಗಳಾದರೂ ಕೂಡ ಆ ಪಾತ್ರಗಳೆಲ್ಲ ನೆನಪುಳಿಯೋ ಹಾಗೆ ಇರೋವಂಥದ್ದು. ತುಂಬ ಚೆನ್ನಾದ ಒಳ್ಳೆಯ ಕ್ಯಾನ್ವಾಸ್ ಇದೆ ಸಿನಿಮಾಗೆ. ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಇಂಥ ಸಿನಿಮಾಗಳನ್ನು ಯಾಕೆ ನೋಡಬೇಕು ಅನ್ನೋ ಪ್ರಶ್ನೆ ಉದ್ಭವ ಆದರೆ ಒಂದೇ, ನಮಗೆಲ್ರಿಗೂ ಒಂದು ನಾಸ್ಟಾಲ್ಜಿ ಅಂತೀವಲ್ಲ, 80-90ರ ದಶಕದ ಬೆಂಗಳೂರು ಮತ್ತು ವ್ಯಕ್ತಿಗಳು, ಪಾತ್ರಗಳು, ಭೂಗತ ಲೋಕದ ಪಾತ್ರಗಳು, ಅವುಗಳನ್ನು ನೋಡೋದೊಂದು ಥ್ರಿಲ್. ಆ ಥ್ರಿಲ್ಲನ್ನು ಈ ಸಿನಿಮಾದ ಮೂಲಕ ಪೂರೈಸಿದ್ದಾರೆ ಚೈತನ್ಯ ಅವರು. ನೋಡಿ, ಸಿನಿಮಾ ನೋಡಿ ಆಶೀರ್ವಾದ ಮಾಡಿ. ಒಳ್ಳೆಯದಾಗಲಿ. ಎಲ್ರಿಗೂ ನಮಸ್ಕಾರ. ಬಲರಾಮನ ದಿನಗಳು ನಾನು ಇತ್ತೀಚಿನ ದಿನಗಳಲ್ಲಿ ಅನ್ನೋದಕ್ಕಿಂತ ಇತ್ತೀಚಿನ ವರ್ಷಗಳಲ್ಲಿ ನೋಡಿರುವಂಥ ಒಂದು ಬೆಸ್ಟ್ ಗ್ಯಾಂಗ್ಸ್ಟರ್ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ದಿನಗಳು ಚೈತನ್ಯವರು ಮಾಡಿರುವಂಥ ಸಿನಿಮಾ. ಆ ದಿನಗಳು ಸಿನಿಮಾ ಅವತ್ತಿಗೆ ಎಷ್ಟು ಚೆನ್ನಾಗಿತ್ತು ಅದರ 4ರಷ್ಟು ಚೆನ್ನಾಗಿದೆ ಬಲರಾಮನ ದಿನಗಳು. ಈ ಸಿನಿಮಾದಲ್ಲಿ ಮಾಡಿರೋ ಕಲಾವಿದರಾಗಿರ್ಬೋದು, ಎಲ್ಲರೂ ಆ್ಯಕ್ಟ್ ಮಾಡಿದ್ದಾರೆ ಅಂತ ನೆನೆಸ್ತಾ ಇಲ್ಲ. ಸ್ಕ್ರೀನ್ ಮೇಲೆ ನಾವು ಆ ಪಾತ್ರಗಳನ್ನು, ಅಂದರೆ 70-80ರ ದಶಕದ ಏನು ಆ ವಾತಾವರಣ ಮತ್ತು ಅಲ್ಲಿರುವಂಥ ಪಾತ್ರಗಳನ್ನ ಕಣ್ಮುಂದೆನೇ ನಡೀತಾ ಇರೋಷ್ಟು ನೈಜವಾಗಿ ಕಟ್ಕೊಟ್ಟಿದ್ದಾರೆ. ಎಲ್ಲ ಕಲಾವಿದರು ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ.
ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರು ತುಂಬಾ ಚೆನ್ನಾಗಿದೆ. ಮತ್ತು ಎಲ್ಲದಕ್ಕಿಂತ ಫೈನಲ್ ಆಗಿ ಈ ಸಿನಿಮಾನ ನೆರೇಟ್ ಮಾಡಿರೋ ರೀತಿ ಚೈತನ್ಯ ಅವರು ತುಂಬ ಅದ್ಭುತವಾಗಿ ನೆರೇಟ್ ಮಾಡಿದ್ದಾರೆ. ಸೊ ಮತ್ತು ಥಿಯೇಟ್ರ್ನಲ್ಲೇ ನೋಡಬೇಕಾದಂಥ ಒಂದು ಸಿನಿಮಾ ಇದು. ಎಲ್ಲೋ ನಾನು OTTನಲ್ಲಿ ಬಂದಾಗ ನೋಡ್ತೀನಿ, TV ನಲ್ಲಿ ಬಂದಾಗ ನೋಡ್ತೀನಿ ಅನ್ನೋದು ಬಿಟ್ಟು ಥಿಯೇಟ್ರ್ನಲ್ಲಿ ಈ ಸಿನಿಮಾನ ಬಂದು ನೋಡಿ ಈ ಥರದ ಒಳ್ಳೆಯ ಸಿನಿಮಾಗಳನ್ನು ಎಂಕರೇಜ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಆ ದಿನಗಳು ನಂತರ ಚೈತನ್ಯವರು ಮತ್ತೊಂದು ಕಲ್ಟ್ ಸಿನಿಮಾ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದೇ ಕತೆ ಬಹುಶಃ ಕೆಲವರು ನಿರ್ಮಾಪಕರ ಕೈಯಲ್ಲಿ ಒಂದು ಮಾಸ್ ಎಂಟರ್ಟೈನರ್ ಸಿನಿಮಾ ಆಗ್ಬೋದು, ಆದರೆ ಚೈತನ್ಯ ಅವ್ರ ಕೈಯಲ್ಲಿ ಇದೊಂದು ಕಲ್ಟ್ ಸಿನಿಮಾ ಆಗಿದೆ. ಅದ್ಭುತವಾಗಿದೆ. ಏನು 85ರ ದಶಕ ಆ ಸಮಯದಲ್ಲಿ ಬೆಂಗಳೂರನ್ನು ಕಣ್ಮುಂದೆ ಬರೋ ಥರ ಚಿತ್ರಿಸಿದ್ದಾರೆ. ಎಲ್ಲೂ ಒಂದು ಸಿನಿಮಾ ನೋಡ್ತಿದ್ದೀವಿ ಅನ್ಸಲ್ಲ, ನಮ್ಮ ಕಣ್ಣೆದುರುಗಡೆ ಎಲ್ಲ ಘಟನಾವಳಿಗಳು ನಡೀತಾ ಇದೆ ಅನ್ನೋ ಥರ ಭಾಸವಾಗುತ್ತೆ. ಪರ್ಫಾರ್ಮೆನ್ಸಿಂದ ಇರ್ಬೋದು, ಕ್ಯಾಮ್ರಾ ಇರ್ಬೋದು, ಅಥವಾ ಆ ಇರಾನ ಮರುಸೃಷ್ಟಿ ಮಾಡೋದಾಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಫುಲ್ ಮಾರ್ಕ್ಸ್ ಕೊಡ್ಬೋದಾದಂಥ ಸಿನಿಮಾ. ಖಂಡಿತವಾಗೂ ಇದೊಂದು ಕನ್ನಡ ಹೆಮ್ಮೆಯ ಸಿನಿಮಾ. ಏನಂದರೆ ಈಗ ಕನ್ನಡಿಗರು ಇದನ್ನು ನೋಡಿ ಗೆಲ್ಸ್ಕೊಳ್ತಿದ್ರೆ ಖಂಡಿತ ತಪ್ಪು ಚಿತ್ರಪ್ರೇಮಿಗಳದೇ ಆಗಿಬಿಡುತ್ತೆ. ಯಾಕಂದರೆ ಅಷ್ಟು ಎಫರ್ಟು, ಅಷ್ಟು ಒಂದು ಸೃಜನಶೀಲತೆ ಅಥವಾ ಅಷ್ಟೊಂದು ಮೇಕಿಂಗ್ ಕ್ವಾಲಿಟಿ ಈ ಸಿನಿಮಾದಲ್ಲಿದೆ. ಯಾವ ಭಾಷೆಯ ಸಿನಿಮಾಗಳಿಗೆ ಬೇಕಾದರೂ ಇದನ್ನು ಮುಂದಿಟ್ಟು ನಾವು ತೋರಿಸ್ಬೋದಾದಂಥ, ಹೆಮ್ಮೆ ಪಡ್ಬೋದಾದ ಸಿನಿಮಾ. ರೌಡಿಸಮ್ ಸಿನಿಮಾ ಅಂದ ತಕ್ಷಣ ರೌಡಿಸಮ್ನ ವೈಭವೀಕರಿಸುವ ಪ್ರಶ್ನೆ ಇಲ್ಲ ಇಲ್ಲಿ. ಈ ಸಿನಿಮಾ ನೋಡಿದ ನಂತರ ಅದು ಮಾಡಬಾರ್ದು ಅಂತಲೇ ಅನಿಸುತ್ತೆ ಹೊರತು ಯಾರಿಗೂ ವೈಭವೀಕರಿಸುವಂಥ ಪ್ರಶ್ನೆ ಇಲ್ಲ. ಭಾಳ ಅದ್ಭುತವಾದ ಸಿನಿಮಾ. ದಯವಿಟ್ಟು ಈ ಸಿನಿಮಾನ ನಾವೆಲ್ಲರೂ ಥಿಯೇಟ್ರಲ್ಲಿ ಬಂದು ನೋಡಬೇಕು. ಯಾಕಂದರೆ ಆ ಎಕ್ಸ್ಪೀರಿಯೆನ್ಸ್ ಸಿಗೋದು ಥಿಯೇಟ್ರಲ್ಲೇ. ನೀವು ಯಾವುದೇ ಸಣ್ಣ ಪರದೆಯಲ್ಲಿ ನೋಡಿದ್ರೆ ಖಂಡಿತವಾಗಿ ಇದರ 100% ರಸ ಸ್ವಾದ ಮಾಡೋಕ್ಕೆ ಸಾಧ್ಯ ಆಗಲ್ಲ. ದಯವಿಟ್ಟು ಬಲರಾಮನ ದಿನಗಳು ಕನ್ನಡದ ಒಂದು ಅದ್ಭುತ ಸಿನಿಮಾ, ತಾಂತ್ರಿಕವಾಗಿ ಬಹಳ ಮೇಲ್ಮಟ್ಟದಲ್ಲಿದೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ. ಸಿನಿಮಾದಲ್ಲಿ ಒಂದು ಪ್ರಾಬ್ಲಮ್ ಇದೆ. ಈ ಸಿನಿಮಾದ ಒಂದೇ ಒಂದು ಸಮಸ್ಯೆ ಏನಂದರೆ, ಈ ಸಿನಿಮಾ ಕನ್ನಡ ಸಿನಿಮಾ ಆಗಿದೆ. ಬೇರೆ ಭಾಷೆಯ ಸಿನಿಮಾ ಆಗಿದ್ದಿದ್ರೆ ನಾವೆಲ್ಲರೂ ನಮಗೆ ಉತ್ಪ್ರೇಕ್ಷೆ ಮಾಡಿಕೊಂಡು ನಮ್ಮ ಸೋಷಿಯಲ್ ಮೀಡಿಯಾನ, ನಮ್ಮ ಟೈಮನ್ನು ಎಲ್ಲದನ್ನು ಬಳಸಿ ಈ ಸಿನಿಮಾನ ನಾವೇ ಪ್ರಚಾರ ಮಾಡ್ತಾ ಇದ್ವಿ. ಆದರೆ ಇದು ಕನ್ನಡ ಸಿನಿಮಾ ಆಗಿರೋದ್ರಿಂದ ಒಬ್ಬ ನಿರ್ದೇಶಕ ಇಷ್ಟು ಸೃಜನಶೀಲವಾಗಿ ಒಂದು ಸಿನಿಮಾ ಮಾಡಿ ಇಷ್ಟು ಜನರನ್ನ ಕರೆದು ಸಿನಿಮಾ ತೋರಿಸಿದ ಮೇಲೆ ಕಲೆಕ್ಷನ್ ಬರ್ತಾ ಇಲ್ಲ, ಮುಂದಿನ ವಾರಕ್ಕೆ ಸಿನಿಮಾ ಉಳಿಸ್ಕೋಬೇಕು ಅಂದರೆ ನೀವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಳ್ಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ. ನಾನು ಕ್ರೈಮ್ ಜರ್ನಲಿಸ್ಟಾಗಿ 28 ವರ್ಷ ಕೆಲಸ ಮಾಡಿದ್ದೀನಿ. ಇವರೆಲ್ಲರೂ ಆಲ್ಮೋಸ್ಟ್ ನೋಡಿದ್ದೀನಿ. ಇವರೇನು ಶಿವರಾಜ್ ಅಂತ ಹೇಳ್ತಾ ಇದ್ದಾರೆ, ಅಜೀಮ್ ಅಂತ ಹೇಳ್ತಾ ಇದ್ದಾರೆ, ಬಲರಾಮ ಅಂತ ಕ್ಯಾರೆಕ್ಟರ್ ಹೇಳ್ತಾ ಇದ್ದಾರೆ, ಶಶಿಧರ್ ಅಂತ ಹೇಳ್ತಾ ಇದ್ದಾರೆ, ಕತ್ತಿ ಅಂತ ಹೇಳ್ತಾ ಇದ್ದಾರೆ, ಏನು ಆಫೀಸರ್ಸ್ ಕ್ಯಾರೆಕ್ಟರ್ ಬರ್ತಾ ಇದೆ. ಎಲ್ಲರೂ ನಾನು ಆಲ್ಮೋಸ್ಟ್ 90% ಜನರನ್ನು ನೋಡಿದ್ದೀನಿ. ಒಬ್ಬ ಸಿನಿಮಾದ ನಿರ್ದೇಶಕ ಡಿಸಾನೆಸ್ಟ್ ಆಗ್ಬೋದಾಗಿತ್ತು, ಅಪ್ರಾಮಾಣಿಕ ಆಗ್ಬೋದಾಗಿತ್ತು. ಒಂದಷ್ಟು ಚಪ್ಪಾಳೆಗಳಿಗೋಸ್ಕರ, ಒಂದಷ್ಟು ಕಮರ್ಷಿಯಲ್ ಪಾಯಿಂಟ್ಗಳಿಗೋಸ್ಕರ ಈ ಸಿನಿಮಾದಲ್ಲಿ ತುಂಬ ಸ್ಕ್ರಿಪ್ಟ್ ಟೈಮಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಉತ್ಪ್ರೇಕ್ಷೆ ಮಾಡ್ಬೋದಾಗಿತ್ತು, ಮ್ಯಾಗ್ನಿಫಿಕೇಷನ್ ಮಾಡ್ಬೋದಾಗಿತ್ತು, ಬೇರೆ ಏನೆಲ್ಲ ಮಾಡ್ಬೋದಾಗಿತ್ತು. ಆದರೆ ಚೈತನ್ಯ ಈ ಸಿನಿಮಾ ತಂಡ ಏನು ಮಾಡಿದ್ದಾರೆ ಅಂದರೆ ಒಂದು ಪ್ರಾಮಾಣಿಕವಾದಂಥ, ನೈಜವಾದಂಥ ಒಂದು ಪ್ರಯತ್ನನ ಮಾಡಿದ್ದಾರೆ. ಈ ಸಿನಿಮಾ ನೋಡಿದಾಗ ನನಗೆ ಅನಿಸಿದ್ದಿಷ್ಟೇ, ರಕ್ತ ಕೇವಲ ಬಣ್ಣ ಅಲ್ಲ, ಅದು ಬದುಕು ಕೂಡ ಆಗಿರುತ್ತೆ. ನನಗೆ ಗೊತ್ತಿರೋಂಗೆ ಬಲರಾಮ ಮೋಸ್ಟ್ ಸ್ಟೈಲಿಶ್ ರೂಢಿಯಾಗಿದ್ದ. ಅವನ ಜೀವನನೇ ತುಂಬ ಬೇರೆ ಥರ ಇತ್ತು. ಫಸ್ಟ್ ಒಂದು ಡಿಸ್ಕ್ಲೇಮರ್ ಆಗ್ತಾರೆ ಚೈತನ್ಯ. ನಾನು ಇಲ್ಲಿ ಇದ್ದಿದ್ರೆ ಅವ್ರನ್ನ ನೇರವಾಗಿ ಕೇಳ್ತಾ ಇದ್ದೆ, ಯಾಕೆ ಡಿಸ್ಕ್ಲೇಮರ್ ಆಗ್ತಾರೆ ಗೊತ್ತಿಲ್ಲ, ಇದು ಕಾಲ್ಪನಿಕ ಕತೆ, ಈ ಕತೆ ಸತ್ಯ ಕತೆ ಅಲ್ಲ, ವಾಸ್ತವಾಂಶಕ್ಕೆ ದೂರ ಇದೆ, ನಾವೊಂದು ಕ್ರಿಯೇಟಿವ್ ಮಾಡಿದ್ದೀವಿ ಅಂತ. ಇಲ್ಲ, ಇದು ಸತ್ಯವಾದ್ದೇ ಕತೆ, ನಮ್ಮ ನಡುವೆನೇ ನಡೆದಿರೋ ಕತೆ. ಆ ಕಾನೂನು ಪ್ರಕಾರನೇ ಹೇಳ್ತಾ ಇದ್ದೀನಿ. ಯಾಕಂದರೆ ಜೀವಂತವಾಗಿ ಎರಡೂ ಕಾಲಘಟ್ಟನ ನೋಡಿದವರು ಇಲ್ಲಿ ಇದ್ದೀವಿ. ಈಗ ರವಿವರ್ಮ ಮಾಸ್ಟರ್ ಕೆಲಸ ಮಾಡಿದ್ದಾರೆ, ಬೇರೆ ನಮ್ಮ ವೇಣು ಅವರು ಕೆಲಸ ಮಾಡಿದ್ದಾರೆ. ತುಂಬ ಒಂದು ತಂಡ ತುಂಬ ಚೆನ್ನಾಗಿ ಮಾಡಿದೆ. ಇವತ್ತು ಇನ್ನೂ ಒಂದು ಸಲ ಹೇಳ್ತೀನಿ, ಈ ಸಿನಿಮಾದ ಸಮಸ್ಯೆ ಕನ್ನಡ ಸಿನಿಮಾ ಆಗಿರೋದು ಅಂತ ಈ ಚರ್ಚೆಯಲ್ಲಿ ಬಂತು. ಮತ್ತು ಆ ಲಿಬರ್ಟಿ ತೊಗೊಂಡು ಹೇಳೋದಾದರೆ, ಸಿನಿಮಾ ಲಿಬರ್ಟಿ ತೊಗೊಂಡು ತುಂಬ ಕಡೆ ಚೀಟ್ ಮಾಡ್ಬೋದಾಗಿತ್ತು. ಅದೇನೂ ಮಾಡ್ದಲೆ ವಿನೋದ್ ಪ್ರಭಾಕರ್ ಇರ್ಬೋದು, ಎಲ್ಲರೂ ವಿನಯ್ ಗೌಡ ಇರ್ಬೋದು, ಬೇರೆ ಬೇರೆಯವ್ರು ಇರ್ಬೋದು, ಎಲ್ಲರೂ ಅವ್ರ ಹೆಸರು ತೊಗೊಳಕ್ಕೆ ಹೋಗಲ್ಲ, ತುಂಬ ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ. ದುರಂತ ಏನು ಅಂದರೆ, ನಮ್ಮಲ್ಲಿ ತೊಡೆ ತಟ್ಟೋರು ತುಂಬ ಜನ ಇದ್ದಾರೆ, ಭುಜ ತಟ್ಟಕ್ಕೆ ಒಬ್ಬನೂ ಇಲ್ಲ. ನಮಸ್ಕಾರ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಈ ಸಿನಿಮಾ ನೋಡಿದ ಮೇಲೆ 4 ಜನ ನಾನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಚೇತನ್ ಅವರ ನಿರ್ದೇಶನ. ಬಟ್ ಏನಂತಂದರೆ, ಅವರು ನನ್ನ ಒಡನಾಟ ಹೇಗಿದೆ ಅಂತಂದರೆ, ಸೂರ್ಯಕಾಂತಿ ಸಿನಿಮಾಯಿಂದ ಜೊತೆಲಿದ್ದೀವಿ. ನಿಜವಾಗ್ಲೂ ಅವ್ರ ಜೊತೆ ಒಂದು ಕೆಲಸ ಮಾಡೋದು ತುಂಬ ಹೊಸ ಅನುಭವ. ಯಾಕಂದರೆ ನಾನು ರೆಗ್ಯುಲರ್ ಒಬ್ಬ ಫೈಟ್ ಮಾಸ್ಟರ್ ಏನಂತಂದರೆ, ಕಮರ್ಷಿಯಲ್ ಒಂದು ಆ್ಯಕ್ಷನ್ ತೆಗೆಯೋದು ಒಂದು ಬೇರೆ ರೀತಿ ಇರುತ್ತೆ. ಆದರೆ ಕತೆ ಒಳಗಡೆ ನಿಜ ಜೀವನ ಇಟ್ಕೊಂಡು ತೆಗೆಯೋದು ತುಂಬ ಚಾಲೆಂಜಿಂಗ್ ಆದಂಥ ಒಂದು ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಅದ್ಭುತವಾಗಿ ಬಂದಿದೆ. ಆಮೇಲೆ ವೇಣು ಸರ್ ಅವರ ಒಂದು ಛಾಯಾಗ್ರಹಣ ತುಂಬ ಚೆನ್ನಾಗಿದೆ.
ಇನ್ನೊಬ್ಬ ವ್ಯಕ್ತಿ ಅಂತಂದರೆ ನಾನು ವಿನೋದ್ ಪ್ರಭಾಕರ್ ಅವ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ನಾನು ಕಂಡಂಥ ವಿನೋದ್ ಪ್ರಭಾಕರಲ್ಲಿ ಇವತ್ತು ಈ ಸಿನಿಮಾದಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದು ಅದ್ಭುತವಾದಂಥ ಒಂದು ತುಂಬ ಒಂದು ಅಂದರೆ ಯಾರು ಬಿಲೀವ್ ಮಾಡದೇ ಆ ರೇಂಜಲ್ಲಿ ಒಂದು ನಟನೆ ಮಾಡಿದ್ದಾರೆ. ನಿಜವಾಗ್ಲೂ ಅವ್ರ ಪರ್ಫಾರ್ಮೆನ್ಸ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಅಂತ ಇದ್ದೀನಿ. ಆ್ಯಂಡ್ ನಿರ್ಮಾಪಕರ ಬಗ್ಗೆ ಹೇಳಬೇಕು ಅಂತಂದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇಂಥ ನಿರ್ಮಾಪಕರನ್ನ ನಾವು ಉಳಿಸ್ಕೋಬೇಕು. ಅಂದರೆ ಪ್ರೇಕ್ಷಕರು ನೀವು ಅವ್ರಿಗೆ ಬೆಣ್ಣು ತಟ್ಟಿ ಪ್ರೋತ್ಸಾಹಿಸಬೇಕು. ಇಷ್ಟಗಂಟ ನಮ್ಮ ಚಂದ್ರಚೂಡ್ ಅವ್ರು ಹೇಳ್ದಂಗೆ ಈ ಸಿನಿಮಾಗೆ ನಿಮ್ಮ ಸಹಕಾರ ತುಂಬಾ ಇಂಪಾರ್ಟೆಂಟು. ದಯವಿಟ್ಟು ಈ ಸಿನಿಮಾಗೆ ಒಂದು ಪ್ರೋತ್ಸಾಹಿಸಿ ಬೆಳೆಸಿ ಅಂತ ಮನಸಾರ ಕೇಳ್ಕೊಳ್ತೀನಿ. ಇನ್ನು ಮಿಗಿದಂಥ ವಿನಯ್ ಗೌಡ ಇರ್ಬೋದು, ರಜತ್ ಅವ್ರು ಇರ್ಬೋದು, ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಅದ್ಭುತವಾಗಿ ಒಂದು ಪರ್ಫಾರ್ಮ್ ಮಾಡಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ದಯವಿಟ್ಟು ಕನ್ನಡ ಸಿನಿಮಾ ನೋಡಿ ಬೆಳೆಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವಾಗ ಆಲ್ರೆಡಿ ಕನ್ನಡ ಸಿನಿಮಾಗಳೇ ಇಲ್ಲ. ಆ ಟೈಮಲ್ಲಿ ಈ ಥರದ್ದು ಒಂದು ಒಳ್ಳೆ ಸಿನಿಮಾ ಬಂದಿದೆ ಅಂದರೆ ಅದು ಎಲ್ಲೋ ಕೈ ತಪ್ಪೋಗಬಾರ್ದು ಅಂತ ನಾನು ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.